ನಮ್ಮಲ್ಲಿ ನನ್ನ ಅಂಗಡಿಯಲ್ಲಿ ನಾವು ಪ್ಲಾಸ್ಟಿಕ್ ಕೊಡಲ್ಲಪ್ಪ, ನಾನು ಬಟ್ಟೆ ಚೀಲ ಕೊಡ್ತೀನಿ. ಸೊ ಈಗ ಅಲ್ಟರ್ನೇಟಿವ್ ನಾವು ಪ್ಲಾಸ್ಟಿಕ್ ಕೊಡಲ್ಲ, ಏನು ಮಾಡ್ತೀವಿ ಅನ್ನೋದು ನಾವು ಆಪ್ಷನ್ಸ್ ಕೊಟ್ಟಿದ್ದೀವಿ. ನೋಡಿರಿ, ಪ್ಲಾಸ್ಟಿಕ್ ಲೈನಿಂಗ್ ಬದಲಾಗಿ ನೀವು ಕಾಟನ್ ಲೈನಿಂಗ್ ಅನ್ನು ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಪ್ಲೇಟ್ ಮತ್ತು ಪ್ಲಾಸ್ಟಿಕ್ ರೋಲ್ಸ್ ಬದಲಾಗಿ ನೀವು ಅಡಕೆ ಮತ್ತು ಬಾಳೆ ಎಲೆಗಳನ್ನು ಯೂಸ್ ಮಾಡ್ಬೋದು. ಈಗ ನೋಡಿರಿ, ಪ್ಲಾಸ್ಟಿಕ್ ಪ್ಲೇಟ್ಗಳಿದ್ದಾವೆ ಅಂಗಡಿಗಳಲ್ಲಿ, ಕೆಲವರು ಸ್ಟಾಕ್ ಗಟ್ಟಲೆ ಇಟ್ಟಿದ್ದೀರಾ. ಇದು ಬಂದಾಗಿದೆ, ಜುಲೈ 1, 2022ರಿಂದನೇ ಬಂದಾಗಿದೆ. ಬಟ್ ಇನ್ನೂವರೆಗೂ ನೀವು ಮಾಡ್ತಾನೆ ಇದ್ದೀರಾ, ಕೊಡ್ತಾನೆ ಇದ್ದೀರಿ. ಸೊ ಅಡಿಕೆ ಸೆಟ್ಟೆಗಳು ಅಥವಾ ಮೊದಲೆಲ್ಲ ಪುತ್ರೋಳೆ ಬರ್ತಿತ್ತು, ಮದುವೆಗಳನ್ನ ಊಟದ ಪುತ್ರೋಳೆ ಊಟ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಪ್ಲಾಸ್ಟಿಕ್ ಅದು ಹೇಳಿದ್ರಲ್ಲ, ಸಮಸ್ಯೆ ಆ ಥರ ಇದೆ, ಕರಗೋದಿಲ್ಲ ಅದು ಎಷ್ಟು ವರ್ಷಗಳಾದ. ಆಮೇಲೆ ಸ್ಟೀಲ್ ಸ್ಪೂನ್ಸ್ ನಾವು ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಸ್ಪೂನ್ಸ್ ಬದಲಾಗಿ ನಾವು ಚಮಚಗಳನ್ನು, ಸ್ಟೀಲ್ ಚಮಚಗಳನ್ನು ಯೂಸ್ ಮಾಡ್ಬೋದು. ಆಮೇಲೆ ಪ್ಲಾಸ್ಟಿಕ್ ಗ್ಲಾಸ್ಗಳು, ಕಪ್ಗಳೇನಿದಾವೆ ಅದ್ರ ಬದಲಾಗಿ ನಾವು ಪಿಂಗಾಣಿ ಲೋಟ ಅಥವಾ ಸ್ಟೀಲ್ ಲೋಟ ಉಪಯೋಗ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಪ್ಲಾಸ್ಟಿಕ್ ರೋಲ್ಸ್ ಬದಲಾಗಿ ನಾವು ಪೇಪರ್ ರೋಲ್ಸನ್ನು ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಪೌಡ್ರ್ಗಳು ಅದ್ರ ಬದಲಾಗಿ ಬಟ್ಟೆ ಪೌಡ್ರ್ಗಳನ್ನು ಮಾತ್ರ ಯೂಸ್ ಮಾಡ್ಬೋದು. ಈಗ ನೋಡಿರಿ, ಆಗಸ್ಟ್ 15 ಅಥವಾ ಜನವರಿ 26ಕ್ಕೆ ನಾವೇನು ಮಾಡ್ತೀವಿ, ದೇಶ ಪ್ರೇಮನ ಉಕ್ಕಿ ಹರಿತದೆ ನಮ್ಮಲ್ಲಿ ತೋರಿಸ್ತೀವಿ. ಅವಾಗ ಏನಪ್ಪ, ಎಲ್ಲ ಮಕ್ಕಳಿಗೂ ನಾವು ಪ್ಲಾಸ್ಟಿಕ್ ಇದನ್ನು ಕೊಟ್ಬಿಡ್ತೀವಿ, ಮಕ್ಕಳ ಕೈಯಲ್ಲಿ ಪ್ಲಾಸ್ಟಿಕ್ ಪೌಡರ್ಗಳು ಕೊಟ್ಬಿಡ್ತೀವಿ. ಬಟ್ ಅದರಿಂದ ಏನು ಸಮಸ್ಯೆ ಆಗ್ತಿದೆ, ಅವತ್ತು ಒಂದಿನ ಕಾರ್ಯಕ್ರಮ ಮುಗಿಟ್ಟು ಎಲ್ಲೋ ಒಂದು ಕಡೆ ಬಿಸಾಕ್ತೀವಿ. ಸೊ ಇದು ಸಮಸ್ಯೆ ಆಗ್ತಾನೆ ಹೋಗ್ತಾಯಿದೆ. ನೋಡಿ, ಕಾಟನ್ ಮೈಕ್ರೋ ಬಿಡ್ಸನ್ನು ನಾವು ಯೂಸ್ ಮಾಡ್ಬೋದು. ಈಗ ಯಾವುದಕ್ಕೂ ಪ್ಲಾಸ್ಟಿಕ್ ಏನು ಬಿಡ್ತಾವಲ್ಲ ಅದ್ರ ಬದಲಾಗಿ ನಾವು ಕಾಟನ್ ಬಿಡ್ಸನ್ನು ಯೂಸ್ ಮಾಡ್ಬೋದು. ಆಮೇಲೆ ಕ್ಯಾರಿ ಬ್ಯಾಗ್ ಬದಲಾಗಿ ನಾವು ಬಟ್ಟೆ ಚೀಲ, ಪೇಪರ್ ಚೀಲ ಯೂಸ್ ಮಾಡ್ಬೋದು. ಈ ಬಟ್ಟೆ ಚೀಲ ಬಂದಿರೋ ಅಬ್ಬಬ್ಬ ಅಂತ ನಿಮಗೆ ಒಂದು kg ಬಟ್ಟೆ ಚೀಲಗಳು ತೊಗೊಬೇಕು ಅಂದರೆ ತೆಳಗಿರೋದು ಪ್ಲಾಸ್ಟಿಕ್ ರೇಟ್ಗಿಂತ ಒಂದು 50 ರೂಪಾಯಿ ಜಾಸ್ತಿ ಆಗೋದು. ನಿಮಗೆ ಅಷ್ಟೇನು ಡಿಫ್ರೆನ್ಸ್ ಆಗುತ್ತೆ, 50 ರೂಪಾಯಿ ಜಾಸ್ತಿ ಆಗ್ಬೋದು. ನೀವು ಇದನ್ನು ಹೆಂಗೆ ಮಾಡ್ಬೋದು? ಈಗ ನೋಡಿರಿ, ನಮ್ಮ ಕಸ್ಟಮರು 1 ರೂಪಾಯಿ ಚೀಲ ಕೊಡಲ್ಲ ಅಥವಾ 5 ರೂಪಾಯಿ ಕ್ಯಾರಿ ಬ್ಯಾಗ್ ಕೊಡೋದಾಗಿ ಕೊಡೋದಿಲ್ಲ. ನಿಮ್ಮ ಪ್ರಶ್ನೆ ನಾನು ಹೇಳ್ತೀನಿ, ನಿಮ್ಮಲ್ಲಿರುವಂಥ ಸಮಸ್ಯೆ ಹೇಳ್ತೀನಿ. ನೀವು ಅವಾಗ ಏನು ಮಾಡ್ಬೋದು? ಈಗ 50 ರೂಪಾಯಿ ಮಟೀರಿಯಲ್ ತೊಗೊಂಡು ಅನಿಸಿದ್ರೆ ನಿಮ್ಮ ಮಟೀರಿಯಲ್ 50 ರೂಪಾಯಿ ಇದೆ, ನೀವು ರೇಟೇ 50 ರೂಪಾಯಿ ಹಾಕಿ ಸಪ್ರೇಟಾಗಿ ಚೀಲಕ್ಕಂತ ಹೋದರೆ ಅವ್ರು ಹಾಕಲ್ಲ. ರೇಟೇ 50 ರೂಪಾಯಿ ಅಂತ ಹೇಳಿ ಜಾಗೃತರಾಗಿ ನೀವು 51 ರೂಪಾಯಿ ಕೊಟ್ಟು ಬಟ್ಟೆ ಚೀಲ ಕೊಟ್ಟು ಕಳಿಸಿದ್ರೆ ಪರಿಸರಕ್ಕೆ ನೀವು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಪರಿಸರ ಉಳಿಸೋದಕ್ಕೆ, ಪರಿಸರ ಮಾಲಿನ್ಯ ತರೋದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ, ಅಲ್ಯೂಮಿನಿಯಂ ಚೀಲಗಳು ಇವನು ಆಲ್ಟರ್ನೇಟಿವ್ ಆಗಿ ನೀವು ಬಳಸ್ಕೋಬೋದು. ಈ ಥರ ಎಲ್ಲ ಪರ್ಯಾಯ ವ್ಯವಸ್ಥೆಗಳಿದೆ. ಯಾಕೆ ನಾವು ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋದಕ್ಕೆ ಮುಖ್ಯವಾಗಿ ಸಮಸ್ಯೆಗಳು ಪ್ಲಾಸ್ಟಿಕ್ಗಿಂತ ಭಾಳಷ್ಟು ಇದ್ದಾವೆ. ನಿಮಗೆ ಒಂದೊಂದು ಹೇಳ್ತಾ ಹೋಗ್ತೀವಿ. ಈಗ ನಮ್ಮಲ್ಲಿ ಅದು ಮಣ್ಣು ಜೊತೆ ಸೇರಿದರೆ ನಾನು ಹೇಳಿದೆ ಎಷ್ಟೋ ವರ್ಷಗಳಾದರೂ ಕೊಳೆಯೋದಿಲ್ಲ. ಈಗ ಈ ಪ್ಲಾಸ್ಟಿಕ್ನ ನೀವು ಹೊರಡಿಸ್ಬಿಟ್ರೆ ನೋಡಿರಿ, ನಮ್ಮ ಕಾಂಕ್ರೀಟ್ ಏನು ಹಾಕ್ತೀವಲ್ಲ ರೋಡಿಗೆ, ಕಾಂಕ್ರೀಟ್ ಟಾರ್ ಹೆಂಗೆ ಹಾಕ್ತೀವಿ, ಮಳೆ ಹಿಂಗೋದಿಲ್ಲ, ಭೂಮಿ ಒಳಗಡೆ ನೀರು ಹೋಗೋದಿಲ್ಲ. ನಮಗೆ ಇವತ್ತು ಯಾಕೆ 400 ಮೀಟರ್ ಅಡಿ ನೋಡಿದ್ರೂ ನೀರು ಬರ್ತಾ ಇಲ್ಲ ಕುಡಿಲಿಕ್ಕೆ. ಯಾಕಂತಂದರೆ ನಾವೆಲ್ಲ ಕಡೆನೂ ಕಾಂಕ್ರೀಟ್ ಹಾಕಿ ಜಾಗ ಮುಚ್ಚಿದ್ದೀವಿ, ಎಲ್ಲ ಕಡೆ ಪ್ಲಾಸ್ಟಿಕ್ ಚೆಲ್ಬಿಟ್ಟು ಭೂಮಿ ಮುಚ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನೀರು ಪರ್ಕ್ಯುಲೇಟ್ ಆಗಲ್ಲ ಒಳಗಡೆ, ಅಂದರೆ ಹಿಂಗೋದಿಲ್ಲ, ಮಳೆ ನೀರು ಹಿಂಗೋದಿಲ್ಲ. ಈ ಥರ ಒಂದು ಸಮಸ್ಯೆ. ಇನ್ನೂ ಬೇರೆ ಥರ ಸಮಸ್ಯೆ ಅಂದರೆ, ಈಗ ನೀವು ಪ್ಲಾಸ್ಟಿಕ್ಕನ್ನು ಬಳಸ್ತೀರಿ, ಎಸಿತೀವಿ, ಚರಂಡಿಗೆ ಹೋಗೋದು, ಚರಂಡಿ ಬಂದಾಗ ಆ ಚರಂಡಿ ಬಂದಾಗ ಸೊಳ್ಳೆಗಳಾಗ್ತವೆ, ನಿಮಗೆಲ್ಲ ಸಮಸ್ಯೆ ಮಾಡ್ತವೆ. ಆ ಚರಂಡಿನ ಮತ್ತೆ ಎಲ್ಲಿ ಹೋಗ್ತವೆ, ಕೆರೆಗೆ ಹೋಗ್ತವೆ, ಕೆರೆ ತುಂಬಿಕೊಳ್ಳೋದು, ಕೆರೆಯಿಂದ ಹಳ್ಳಕ್ಕೆ, ಹಳ್ಳದಿಂದ ಸಮುದ್ರದಲ್ಲಿ ನಿನ್ನೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಲ್ಲಿ ಕೆಲವು ಚಿತ್ರಗಳು ನೋಡ್ತಾ ಇದ್ವಿ, ಅಲ್ಲಿ ಹೋಗ್ತಾ ಇದ್ರು. ಕೆಲವು ಚಿತ್ರಗಳು ಏನಿದೆ ಅಂತಂದ್ರೆ ನೋಡ್ರಿ, ಆ ಸಮುದ್ರಕ್ಕೆ ಅಥವಾ ಯಾವುದೋ ಕೆರೆನೋ ಅಥವಾ ಹಳ್ಳಕ್ಕೆ ಹೋದಾಗ ಅಲ್ಲಿ ಜಲಚರ ಜೀವಿಗಳು ಅವು ಕೆಲವು ಸಣ್ಣ ಪ್ಲಾಸ್ಟಿಕ್ಕನ್ನು ತಿನ್ಕೊಳ್ತವೆ, ಸತ್ತೋಗ್ತವೆ. ಇನ್ನೂ ಕೆಲವು ಜಲಚರ ಜೀವಿಗಳೇನಾಗ್ತವೆ ಅಂತ ಉರ್ಲಾಕೊಳ್ತವೆ, ಮುಂದೆ ಈ ಪ್ಲಾಸ್ಟಿಕ್ ಸುಟ್ಕೊಂಡು ಸಾಯ್ತವೆ. ಈ ನೀರ್ನಾಯಿ ಅಂತ ಬರ್ತದೆ, ವಾಟರ್ ಫ್ಯೂಯಲ್ ಅಂತ ಬರುತ್ತೆ, CCOL ಅಂತ. ಅದು ಈ ಥರ ಎಲ್ಲ ಪ್ಲಾಸ್ಟಿಕ್ ವೈರ್ಗಳಿಂದ ಅದು ಕುತ್ತಿಗೆಲ್ಲ ಸುಟ್ಕೊಂಡು ಸತ್ತೋಗ್ತವೆ. ಪಕ್ಷಿಗಳು ನೋಡ್ರಿ, ಪಕ್ಷಿಗಳು ನೀವು ಈ ಕೆರೆ ದಂಡೆಗಳಿರುವಂಥ, ಈ ಹಳ್ಳ ಅಥವಾ ನದಿ ದಂಡೆಗಳಲ್ಲಿರುವಂಥ ಕೆಲವು ಪಕ್ಷಿಗಳನ್ನು ನೀವು ನೋಡಿದಾಗ, ಪಟ್ಟಣ ಹತ್ರ ಇರುವಂಥ ಪ್ಲೇಸ್ಗಳಲ್ಲಿ ನೀವು ನೋಡಿದಾಗ, ಅದರ ಹೊಟ್ಟೆ ಕೊಯ್ದು ನೋಡಿದಾಗ ಸರಿಸುಮಾರು 1/4 kg ಪ್ಲಾಸ್ಟಿಕ್ಗಳು ಬರ್ತವೆ. ಇವತ್ತು ಹಸು, ದನಗಳು, ಹಂದಿಗಳನ್ನ, ಪ್ರಾಣಿಗಳನ್ನು ನಾವು ನೋಡ್ತೇವೆ. ಒಂದೊಂದು ಪ್ರಾಣಿಗಳ ಹೊಟ್ಟೆಯಲ್ಲಿ 2 kg 5 kg ಪ್ಲಾಸ್ಟಿಕ್ಗಳು ಸಿಗ್ತಾ ಇದ್ದಾವೆ. ಯಾಕೆ ಅಂತಂದರೆ ನಾವೇನು ಮಾಡ್ತೀವಿ ನೋಡ್ರಿ, ಸಾಂಬಾರಿಗಂತ, ಊಟಕ್ಕಂತ, ರೈಸಿಗಂತ ಹೇಳಿ ಪ್ಲಾಸ್ಟಿಕಲ್ಲಿ ಕಟ್ಕೊಳ್ತೀವಿ, ಊಟ ಮಾಡ್ತೀವಿ, ಉಳಿದಿರೋ ವೇಸ್ಟನ್ನು ಪ್ಲಾಸ್ಟಿಕಲ್ಲೇ ಕಟ್ತೀವಿ, ಎಸಿತೀವಿ ಹೊರಗಡೆ. ಕರೆಕ್ಟಾ? ಆ ಎಸೆಯೋದನ್ನು ಪಾಪ ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ, ಇದು ತಿಂದರೆ ತೊಂದರೆ ಇದೆ ಅಂತ ಅದಕ್ಕೆ ಏನು ಗೊತ್ತಾಗಲ್ಲ. ಅದು ತಿನ್ಕೊಂಡ್ಬಿಟ್ಟು ಅದಕ್ಕೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟು ಸತ್ತೋಗುತ್ತೆ. ಅಥವಾ ಈಗ ನೋಡ್ರಿ, ಅದರದ್ದೇ ಈಗ ನಾವು ಹಸು ಹಾಲನ್ನು ಕುಡಿತೀವಿ, ಆ ಹಸುವನ್ನು ನಾವು ತೊಗೊಳೋದ್ರಿಂದ ನಮಗೆ ಪ್ಲಾಸ್ಟಿಕ್ಕಲ್ಲಿರುವಂಥ ವಿಷಯ ಬರ್ತದೆ, ನಮ್ಮ ಬಾಡಿಗೆ ಬರ್ತದಲ್ಲ.
ಕುಡಿಯೋ ನೀರಿನ ಬಾಟ್ಲಿಂದ ಹಿಡಿದು ಪ್ರತಿಯೊಂದು ಪ್ಲಾಸ್ಟಿಕ್ಕನ್ನೇ ಬಳಸ್ತೀವಿ, ಇಲ್ಲ ಅಂತಲ್ಲ. ಇದು ಹಂತವಾಗಿ ಕಣಕಣಗಳಿಂದ ನಮ್ಮ ಬಾಡಿಗೆ ಸೇರ್ತಾ ಇದೆ, ನಮ್ಮ ದೇಹದಲ್ಲಿ ಆಲ್ರೆಡಿ ಸಾಕಷ್ಟು ಪ್ಲಾಸ್ಟಿಕ್ ಇದೆ, ಇಲ್ಲ ಅಂತಲ್ಲ. ಆದರೂ ನಾವು ಅವಾಯ್ಡ್ ಮಾಡೋಕ್ಕೆ ಎಲ್ಲೆಲ್ಲಿ ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಲ್ಲಿ ಅವಾಯ್ಡ್ ಮಾಡ್ಕೊಳ್ಳೇಬೇಕು. ಈಗ ನಿಮಗೆ ನೀವು ಕೆಲವರು ಬೆಂಕಿ ಎತ್ಕೊಳ್ತಿಲ್ಲ, ಏನೋ ಒಲೆ ಹಚ್ಚಬೇಕು ಅಂತ ಪ್ಲಾಸ್ಟಿಕ್ ಸುಡ್ತಾರೆ, ಕೆಲವರು ಕಸ ಆಗಿದೆ ಅಂತ ಸುಟ್ಕೊಡ್ತಾರೆ. ಒಂದು ಸಲ ನೀವು ಪ್ಲಾಸ್ಟಿಕ್ ಸುಟ್ಟರೆ 25,000 ರೂಪಾಯಿ ದಂಡ ಹಾಕ್ತಾರೆ. ಮಿನಿಮಮ್ 25,000 ರೂಪಾಯಿ ದಂಡ ರೂಲ್ಸ್ ಇರೋದು. 25,000 ರೂಪಾಯಿ ದಂಡನೂ ಹಾಕ್ಬೇಕು. ನಿಮ್ಮ ಮೇಲೆ ಪರಿಸರ ಸಂರಕ್ಷಣೆ ಕಾಯ್ದೆ 1986 ಅಡಿಯಲ್ಲಿ ಕೇಸ್ ಬುಕ್ ಮಾಡಬೇಕು. ಒಂದು ಸಾರಿ ನೀವು ಕೇಸ್ ಬುಕ್ ಮಾಡಿದ್ರೆ ಪರಿಸರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ನಿಮ್ಮ ಅಂಗಡಿನ ನೀವು ನಡೆಸೋಕ್ಕಾಗಲ್ಲ. ನೀವು ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ತಗೊಂಡು ಅಂಗಡಿ ನಡೆಸೋಕ್ಕಾಗಲ್ಲ. ಒಂದು ಸಾರಿ ಕೇಸ್ ಬುಕ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಸಮಸ್ಯೆಗಳು ಇಷ್ಟೊಂದಿದೆ. ಆ ಪ್ಲಾಸ್ಟಿಕ್ ಸುಟ್ಟಾಗ ಏನಾಗುತ್ತೆ, ಅದರಿಂದ ಏನು ಸಮಸ್ಯೆ ಅಂತಂದರೆ ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥ ಮೀಥೇನ್ ಅನ್ನುವಂಥ ಭಾರಿ ಹಾನಿಕರವಾಗಿರುವಂಥ ಅನಿಲಗಳು ಬರ್ತವೆ. ಅದು ಪರಿಸರಕ್ಕೆ ಹರಡ್ತದೆ. ನೀವು ಅದನ್ನು ಉಸಿರಾಡ್ತೀರಿ. ಸೊ ನಿಮಗೆ ಈಸಿಯಾಗಿ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಅಂತ ಮಾರಕ ರೋಗಗಳು ಬರ್ತವೆ. ಇನ್ನೂ ಈಗ ನಾವು ನಮ್ಮ ಕಸದ ಘಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಘಟಕದಲ್ಲಿ ಏನಿದೆ, ನೀವು ಕೊಡುವಂಥ ಕಸನ ನಾವು ಎತ್ಕೊಂಡು ಹೋಗಿ ಘಟಕಕ್ಕೆ ಹಾಕ್ತೀವಿ. ಸೊ ಈಗೇನು ಮಾಡ್ತಿದ್ದೀವಿ, ಮೂಲದಲ್ಲೇ ಬೇರ್ಪಡಿಸ್ಕೊಂಡು ತಗೊಂಡು ಹೋಗ್ತೀವಿ. ಆದಷ್ಟು ಸಾಧ್ಯ ಆದಷ್ಟು ನಾವು ಮೂಲದಲ್ಲೇ ಬೇರ್ಪಡಿಸ್ತಾ ಇದ್ದೀವಿ. ನೀವೆಲ್ಲ ಸಪ್ರೇಟ್ ಮಾಡಿ ಕೊಡ್ತಾ ಇದ್ದೀರಲ್ಲ, ಪ್ಲಾಸ್ಟಿಕ್ ಏನೋ ಹಾನಿಕಾರಕ ಕೆಮಿಕಲ್ಸ್ ಅಥವಾ ಹಜಾರ್ಡ್ಸ್ ಕೆಮಿಕಲ್ಸ್ ಒಂದು ಕಡೆ, ಆಮೇಲೆ ಸ್ಯಾನಿಟರಿ ಪ್ಯಾಡ್ಸ್ಗಳು ಒಂದು ಕಡೆ, ಆಮೇಲೆ ಕೊಳೆಯುವಂಥ ಕಸ ಒಂದು ಕಡೆ, ಪ್ಲಾಸ್ಟಿಕ್ ಐಟಮ್ಗಳು ಒಂದು ಕಡೆ, ಎಲೆಕ್ಟ್ರಾನಿಕ್ ವೇಸ್ಟ್ ಒಂದು ಕಡೆ, ಇದೆಲ್ಲ ನೀವು ಸಪ್ರೇಟ್ ಆಗಿ ಮಾಡಿ ಕೊಡ್ತಾ ಇದ್ದೀವಿ. ಇನ್ ಕೇಸ್ ನೀವು ಸ್ವಲ್ಪ ಸಾಧ್ಯ ಆದಷ್ಟು ಮಿಕ್ಸ್ ಮಾಡಿ ಕೊಟ್ಟಾಗ ನಮ್ಮವರು ಸ್ವಲ್ಪ ಮಾಡ್ಕೊಳ್ತಾರೆ. ಬಟ್ ಆದಷ್ಟು ನೀವು ಮಾಡಿಕೊಟ್ರೆ ನಮ್ಮವ್ರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಒಂದು. ಸೊ ಈ ಥರ ಎಲ್ಲ ಸಮಸ್ಯೆ ಇಲ್ಲ. ಮೊದಲೆಲ್ಲ ಏನಿತ್ತು, ಒಂದು 15-20 ವರ್ಷದ ಹಿಂದುಗಡೆ ಈ ಥರ ನಿಯಮಗಳಿರಲಿಲ್ಲ. ನಾವೇನು ಮಾಡ್ತಿದ್ವಿ, ಸೀದಾ ಕಸನ ತುಂಬ್ಕೊಂಡು ಹೋಗ್ತಾ ಇದ್ವಿ ಗಾಡಿಗೆ. ನೀವು ಕೊಡೋ ಕಸನ ಯಾರು ರೀತಿಯಾಗಿ ತುಂಬ್ಕೊಂಡು ಹೋಗ್ತಾ ಇದ್ವಿ, ಘಟಕದಲ್ಲಿ ಸುರಿತಾ ಇದ್ವಿ. ಆವಾಗ ಏನಿರಲಿಲ್ಲ, ಈ ನಿಯಮಾವಳಿಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ, ಕಾನೂನು ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಒಂದೊಂದು ಊರಲ್ಲಿ ಮಿನಿಮಮ್ 50-50 ಟನ್ನಷ್ಟು ಕಸ ತುಂಬಿಕೊಂಡಿದೆ ಘಟಕದಲ್ಲಿ. ಒಂದೊಂದು ಊರು ಘಟಕದಲ್ಲಿ 55,000 ಟನ್ನು ಕಸ ತುಂಬಿಕೊಂಡ್ರೆ ನೀವು ಇಡೀ ಕರ್ನಾಟಕಕ್ಕೆ ಎಷ್ಟಿರ್ಬೋದು, ಇಡೀ ದೇಶಕ್ಕೆ ಎಷ್ಟು ಕಸ ಇರ್ಬೋದು ತಿಳ್ಕೊಂಡು. ಆ ಕಸದ ಘಟಕದಲ್ಲಿ ಏನಿದೆ ಅಂತಂದರೆ, ಅದು ನಾವೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಆ ಘಟಕದಲ್ಲಿ ಭಾಳ ಒಂದು ಕೆಟ್ಟದಾದಂಥ ಅನಿಲ ಉತ್ಪತ್ತಿ ಆಗ್ತದೆ. ಆ ಘಟಕದಲ್ಲಿ ಯಾವುದು ಮೀಥೇನ್ ಅನ್ನೋ ಗ್ಯಾಸ್ ಬರ್ತದೆ ಆ ಘಟಕದಿಂದ. ಮೀಥೇನ್ ಅನ್ನೋ ಗ್ಯಾಸ್ ಬಂತು ಅಂತಂದರೆ ಇವತ್ತು ಆ ಮೀಥೇನ್ ಗ್ಯಾಸು ನಮ್ಮ ಈ ಜಾಗತಿಕ ತಾಪಮಾನ ಅಂತೀವಲ್ಲ, ಬಿಸಿಲು ಏನು ಜಾಸ್ತಿ ಆಗ್ತದೆ ಅಲ್ಲ, ಈ ಬಿಸಿಲು ಜಾಸ್ತಿ ಆಗೋಕ್ಕೆ ಮೇನ್ ಕಾರಣ ಆ ಗ್ಯಾಸ್, ಮೀಥೇನ್ ಅನ್ನೋ ಗ್ಯಾಸ್ ಘಟಕದಿಂದ ಬರ್ತದೆ. ಅದು ಈ ವೇಸ್ಟಿಂದ ಆ ಮೀಥೇನ್ ಗ್ಯಾಸ್ ಇವತ್ತು ಏನಾಗ್ತಿದೆ, ನಮಗೆ 42 ಡಿಗ್ರಿ ಸೆಲ್ಸಿಯಸ್ ಆಗ್ತಾಯಿದೆ ಬೇಸಿಗೆ. ನೋಡ್ತಾ ಇದ್ದೀರಲ್ಲ, ಮೊದಲೆಲ್ಲ ಎಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ. ಇವತ್ತು ಬೇಸಿಗೆ ನಾವು 4 ಲೀಟರ್ ನೀರು ಕುಡಿಯೋದು ನಾವು ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಯಾವುದರಿಂದ ಆಗ್ತಾ ಇದ್ದಾವೆ, ಈ ಪ್ಲಾಸ್ಟಿಕ್ಗಳಿಂದ ಆಗ್ತದೆ. ನಾವು ಈಗ ನೋಡ್ರಿ, ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ಪ್ಲಾಸ್ಟಿಕ್ ಯಾವುದೂ ಅಲೋ ಇಲ್ಲ ಅಂತ ನಾವು ಹೇಳ್ತಿಲ್ಲ. ನಾವು ಹೇಳ್ತಿರೋದು ಯಾವುದನ್ನು, ಸದ್ಯಕ್ಕೆ ನಾವು ಸರ್ಕಾರದ ನಿಯಮಾವಳಿ ಪ್ರಕಾರ ಮಾತ್ರ ಬಳಸಿ ಬಿಸಾಡುವಂಥ ಪ್ಲಾಸ್ಟಿಕ್ಕನ್ನು ಮಾತ್ರ ಸರ್ಕಾರ ಬಂದ್ ಮಾಡಿರಿ. ಅಂಥವನ್ನು ಮಾರಾಟ ಮಾಡಬೇಡ್ರಿ, ಅಂಥವನ್ನ ಪ್ರಚೋದನೆ ಮಾಡಬೇಡ್ರಿ, ಪರಿಸರ ಉಳಿಸ್ರಿ. ಯಾಕೆ ಪರಿಸರ ನಾವು ಉಳಿಸ್ಬೇಕು? ನಮಗೋಸ್ಕರ ಅಲ್ಲ, ನೆಕ್ಸ್ಟ್